ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿಯ ಒಂದು ಗಣಿತ ವಿಷಯದ SA2 ಪರೀಕ್ಷೆ ನಿಮಗೆ 26/3/2026ಕ್ಕೆ ನಡೀತಾ ಇದೆ. ಸೊ ಅದಕ್ಕಾಗಿ ನಾವೇ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿದ್ದೀವಿ. ಸೊ ಅದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇದಲ್ಲದೆ ನಾನು ಮತ್ತೆ ನಿಮಗೆ ಇದನ್ನು ಕೂಡ ಹಾಕ್ತೀನಿ. ಸೊ ಯಾವ ವಿಷಯದ ಪ್ರಶ್ನೆ ಪತ್ರಿಕೆ ಅಂತಂದರೆ ಬೋರ್ಡ್ನ ಪ್ರಶ್ನೆ ಪತ್ರಿಕೆ ಕೂಡ ಬರ್ತದೆ, ಅದನ್ನು ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಮೊದಲ ಪ್ರಶ್ನೆ ಬಹು ಆಯ್ಕೆ. ಚೌಕದ ಬಾಹುವಿನ ಅಳತೆ 10 ಸೆಂಟಿಮೀಟರ್ ಆದರೆ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರು. 10 ಸೆಂಟಿಮೀಟರ್ ಸ್ಕ್ವೇರ್, 50 ಸೆಂಟಿಮೀಟರ್ ಸ್ಕ್ವೇರ್, 75 ಸೆಂಟಿಮೀಟರ್ ಸ್ಕ್ವೇರ್, 100 cm². ಸೊ ಚೌಕದ ಬಾಹುವಿನ ಅಳತೆ 10 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ 100 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದೆ. ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ಕೇಳಿದರು. 5/4, 5/3, 5/6, 5/2. ಸೊ 5/6 ಅನ್ನೋದು ಅತಿ ಚಿಕ್ಕ ಭಿನ್ನರಾಶಿ. ಇನ್ನು ಚೌಕ ಹೊಂದಿರುವ ಸಮಬಾಹುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. 4, 2, 3, 5. ಸೊ ಚೌಕದಲ್ಲಿರ್ತಕ್ಕಂಥ ಒಟ್ಟು ಸಮಬಾಹುಗಳ ಸಂಖ್ಯೆ 4. ನೆಕ್ಸ್ಟ್ ಒನ್, ಇವುಗಳಲ್ಲಿ 90 ಡಿಗ್ರಿ ಭ್ರಮಣ ಕೋನ ಹೊಂದಿರುವ ಆಕೃತಿ ಯಾವುದು ಅಂತ ಕೇಳಿದರು. ಆಯತ, ವರ್ಗ, ತ್ರಿಭುಜ, ಸಮಬಾಹು ತ್ರಿಭುಜ. ಸೊ 90 ಡಿಗ್ರಿ ಭ್ರಮಣ ಕೋನವನ್ನು ವರ್ಗದಲ್ಲಿ ಇರ್ತದೆ ಅನ್ನೋದಿತ್ತು. ಇನ್ನು ನೆಕ್ಸ್ಟ್ 4 ಏನಿದಪ್ಪ ಅಂದರೆ ಬಿಟ್ಟ ಸ್ಥಳ ಇತ್ತು. ಫಸ್ಟ್ ನೋಡಿ, ಸಂಖ್ಯಾ ರೇಖೆಯ ಮೇಲೆ -15 ಸೊನ್ನೆಯ ಯಾವ ಭಾಗದಲ್ಲಿ ಬರ್ತದೆ ಅಂತ ಕೇಳಿದ್ದಾರೆ. ಸೊ ಸಂಖ್ಯಾ ರೇಖೆ ತೆಗೆದಾಗ -15 ಅದು ಎಡಭಾಗದಲ್ಲಿನೇ ಬರೋದು. ನೆಕ್ಸ್ಟ್ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಕೇಳಿದ್ದಾರೆ. ಸೊ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಇನ್ನು 7 ಸೆಂಟಿಮೀಟರ್ ಉದ್ದವಿರುವ ಚೌಕಾಕೃತಿಯು ನೆಲದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಸೊ 7 ಅಂತ ಇದೆ. ಸೊ ಅದರ ಚೌಕಾಕೃತಿಯ ನೆಲದ ವಿಸ್ತೀರ್ಣ ಕೇಳಿದ್ದಾರೆ. ಸೊ 7 7 49 ಮೀಟರ್ ಸ್ಕ್ವೇರ್ ಅಂತ ಬರ್ತದೆ. 49 ಮೀಟರ್ ಸ್ಕ್ವೇರ್ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು 16/9 ಮಿಶ್ರ ಭಿನ್ನರಾಶಿಯಲ್ಲಿ ಬರಿಬೇಕು. ಸೊ 9 1 9 9 7 16. ಸೊ ಹೀಗಾಗಿ 1.79 ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು, ಇಲ್ಲಿ ಬರಿಬೇಕು. 9 1 9 9 7 16. ಓಕೆ, ಸೊ ಅಷ್ಟು ಬರೆದ್ರೆ ನಿಮಗೆ ಆಯಿತು. ನೆಕ್ಸ್ಟ್ 1 ಮಾರ್ಕರ್ ಕ್ವಶನ್ ಇತ್ತು. ಆಯತದ 4 ಕೋನಗಳ ಮೊತ್ತ ಎಷ್ಟಾಗಿರ್ತದೆ? ಸೊ ಆಯತದ 4 ಕೋನಗಳ ಮೊತ್ತ ಎಷ್ಟಾಗಿರ್ತದಪ್ಪ ಅಂದರೆ 360 ಡಿಗ್ರಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಒಂದು ವರ್ಗಕ್ಕೆ ರೇಖಾ ಸಮಮಿತಿಗಳ ಸಂಖ್ಯೆ ಎಷ್ಟಿರ್ತವೆ ಅಂತ ಕೇಳಿದ್ದಾರೆ. ಸೊ ಒಂದು ವರ್ಗ ಇರ್ತದಲ್ಲ, ಆ ಒಂದು ವರ್ಗಕ್ಕೆ ಇರ್ತಕ್ಕಂಥ ಒಟ್ಟು ಸಮಮಿತಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 4. ಇನ್ನು ಧನಾತ್ಮಕ ಮತ್ತು ಋಣಾತ್ಮಕ ಅಲ್ಲದ ಸಂಖ್ಯೆ ಯಾವುದು? ಇದು ಮೇರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು ಧನನೂ ಅಲ್ಲ, ಋಣನೂ ಅಲ್ಲ. ಯಾವುದಪ್ಪ ಅಂದರೆ ಅದು 0. ಇನ್ನು -1ರ ಸಂಕಲನದ ವಿಲೋಮ ರೂಪ ಯಾವುದು ಅಂತ ಕೇಳಿದ್ದಾರೆ. ಸೊ -1 ಅಂದರೆ ವಿಲೋಮ ಅಂದರೆ ಉಲ್ಟಾ, ಮೈನಸ್ ಇದ್ರೆ ಏನು ಬರೆಯೋದು ಪ್ಲಸ್. -1ರ ವಿಲೋಮ ರೂಪ +1 ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು 2 ಮಾರ್ಕರ್ ಕ್ವಶನ್ ಕೇಳಿದರು. 3 ಸೆಂಟಿಮೀಟರ್ ಉದ್ದವಿರುವ ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಮೊದಲು ಉದ್ದ ಎಷ್ಟು ಕೊಟ್ಟಿದ್ದಾರೆ, 3 ಸೆಂಟಿಮೀಟರ್ ಬರ್ಕೊಡ್ರಿ. ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣ. ಮೊದಲು ಸುತ್ತಳತೆ ಕಂಡುಹಿಡಿಯೋಣ. ಸುತ್ತಳತೆ ಕಂಡುಹಿಡಬೇಕಾದ್ರೆ ಸೂತ್ರ 4 ಗುಣಿಸು ಉದ್ದ. ಆವಾಗ 4 ಗುಣಿಸು 3 ಅಂದರೆ 12 ಸೆಂಟಿಮೀಟರ್ ಸುತ್ತಳತೆ ಆಯಿತು. ಇನ್ನು ವಿಸ್ತೀರ್ಣ ಕಂಡುಹಿಡಬೇಕಲ್ಲ, ವಿಸ್ತೀರ್ಣದ ಸೂತ್ರ ಉದ್ದ ಗುಣಿಸು ಉದ್ದ. ಆವಾಗ 3 ಗುಣಿಸು 3 ಅಂತಂದರೆ 9 cm² ಬರ್ತದೆ. ಸೊ 9 cm² ಅನ್ನೋದು ಚೌಕದ ವಿಸ್ತೀರ್ಣ. ಇನ್ನು ಒಂದು ಚೌಕದ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್ ಆದರೆ ಚೌಕದ ಪ್ರತಿ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಂದು ಚೌಕದ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್ ಆದರೆ ಚೌಕದ ಪ್ರತಿ ಬಾಹುವಿನ ಉದ್ದ ಅಂತ ಕೇಳಿದ್ದಾರೆ. ಸೊ ಚೌಕದ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್, ಬಾಹುವಿನ ಉದ್ದ ಕಂಡುಹಿಡಿಯಿರಿ. ಚೌಕದ ವಿಸ್ತೀರ್ಣ ಉದ್ದ ಗುಣಿಸು ಉದ್ದ ಅಂದರೆ 64 ಚದರ ಸೆಂಟಿಮೀಟರ್ = ಉದ್ದ ಸ್ಕ್ವೇರ್. ಸೊ ಉದ್ದ = 8 ಸೆಂಟಿಮೀಟರ್ ಅನ್ನೋದನ್ನು ನೀವು ಬರೀಬಹುದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಭಿನ್ನರಾಶಿಗಳನ್ನು ಬ್ರಹ್ಮಗುಪ್ತ ವಿಧಾನದಿಂದ ಸಂಕಲನ ಮಾಡಿ ಅಂತ ಕೇಳಿದ್ದಾರೆ. 1/3 ಮತ್ತು 3/5. ಸೊ ಸಿಂಪಲಾಗಿ ಬರ್ಕೊಡ್ರಿ. 1/3 = 1/3 ಗುಣಿಸು 3/5 ಅಂದರೆ 1 3 3 3 5 5. ಇಲ್ಲಿ ಆಲ್ರೆಡಿ ಏನು ಮಾಡಿದ್ದಾರಪ್ಪ ಅಂದರೆ ಲಸ ತೆಗೆದಿದ್ದಾರೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಇನ್ನು 3/5 ಅಂದರೆ 3 ಗುಣಿಸು 3 5 ಗುಣಿಸು 5. 3 3 9 5 3 3 9 5 3 15. ಓಕೆ, 5 3 15. ಇನ್ನು ನೆಕ್ಸ್ಟ್ 1/3 ಪ್ಲಸ್ 3/5. ಸೊ ಇದನ್ನೇನಾಗ್ತದಪ್ಪ ಅಂದ್ರೆ 3/9 ಮತ್ತು 15 3/15 ಪ್ಲಸ್ 9/15 ಅದೇನಾಗ್ತದಪ್ಪ ಅಂದ್ರೆ 12/15 ಅಂತ ಬರ್ತದೆ. ಓಕೆನಾ. ಸೊ ಇದು ಸಿಂಪಲಾಗಿ ನೀವೇನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ಬರೀ ಬಿಡಿಸ್ಬೋದಿತ್ತು. ಇನ್ನು
ನೆಕ್ಸ್ಟ್ ಏನು ತೊಗೊಂಡಿದ್ದಾರೆ ಅಂತಂದರೆ, ಸೊ ಇದು 3 ಆಗಬೇಕು. ಓಕೆ, ಇದು 5 ಅಲ್ಲ, ಇದು 3 ಆಗಬೇಕು. 5 3 15 3 3 ನಾವೇನು ಮಾಡ್ತಾಯಿದ್ದೀವಿ, ಗುಣಾಕಾರ ಮಾಡ್ತಾಯಿದ್ದೀವಿ. ಎಸ್, ಅದೇ ಥರನಾಗಿ ಬ್ರಹ್ಮಗುಪ್ತ ವಿಧಾನದಿಂದ ವ್ಯವಕಲನ ಮಾಡಬೇಕಾಗದ. ಸೊ ಇಲ್ಲೇನು ಮಾಡ್ತೀರಿ, 3/5 ಮತ್ತು -1/2. ಸೊ 3/5 ಅಂದರೆ 3 × 2 ಭಾಗಿಸು 5 × 2, 3 2 6, 5 2 10. ಆಮೇಲೆ 1 - 2 ಅಂದರೆ 1/2 × 5/5, 1 5 5, 2 5 10. ಸೊ 3/5 - 1/2 ಅಂದರೆ 6 - 6/10 - 5/10 1/10 ಅಂತ ಬರ್ತದೆ. ಇದು ಕೂಡ ಬ್ರಹ್ಮಗುಪ್ತ ವಿಧಾನದಿಂದ ವ್ಯವಕಲನ ಮಾಡೋದಿತ್ತು. ಸೊ ಒಂದಂತೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ. ಇನ್ನು 3.25 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಒಂದು ಸಂಖ್ಯಾ ರೇಖೆಯನ್ನು ತೆಗಿರಿ. ಸೊ ಇಲ್ಲಿಂದ ಗುರುತಿಸ್ರಿ. ಸೊ ಇಲ್ಲಿ 3 ಅದ, ಈ ಕಡೆ 2 ಅದ, ಈ ಕಡೆ 1/5, 2/5, 3/5. ಸೊ 3.25 ಅಂದರೆ ಇಲ್ಲಿ 3 ಅದ, ಈ ಕಡೆ 2 5, ಅದಕ್ಕೆ ಸುತ್ತು ಹಾಕಿ ಅದರ ಮೇಲೆ 3.2/5 ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು 40/80 ಕನಿಷ್ಠ ರೂಪಕ್ಕೆ ತನ್ನಿ ಅಂತ ಕೇಳಿದ್ದಾರೆ. ಸೊ 40 ಕನಿಷ್ಠ ಅಂದರೆ ಸೊ ಅದನ್ನು 10ರಿಂದ ಭಾಗಿಸಿ. ಸೊ 10ರಿಂದ ಭಾಗಿಸಿ ಅಂತಂದಾಗ ಏನಾಗ್ತದೆ, 4/8 ಅಂತ ಉಳಿತದೆ. ಓಕೆ, ಸೊ 4/8 ಅಂದರೆ ಇನ್ನಷ್ಟು ಸರಳ ರೂಪಕ್ಕೆ ತಂದಾಗ ಸೊ 4 1 4 2. ಸೊ ಇದರ ಉತ್ತರ ಎಷ್ಟಾಯಿತು, 4/1/2 ಅಂತಕ್ಕದ್ದು 40/80 ಕನಿಷ್ಠ ರೂಪ ಬರ್ತದೆ. ಇನ್ನು ಪಾರ್ಶ್ವಭಾವಗಳು 6 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಆಯತವನ್ನು ರಚಿಸ್ರಿ, ಅದರ ವಿಸ್ತೀರ್ಣವನ್ನು ಕಂಡುಹಿಡಿರಿ. ಸೊ ಏನು ಮಾಡಿರಿ, ಫಸ್ಟ್ ಒಂದು ಆಯತ ಹಾಕ್ಕೊಡ್ರಿ. ಅದರಲ್ಲಿ 6 ಸೆಂಟಿಮೀಟರ್ 6 ಸೆಂಟಿಮೀಟರ್ 4 ಸೆಂಟಿಮೀಟರ್ 4 ಸೆಂಟಿಮೀಟರ್ ಆಯತದ ವಿಸ್ತೀರ್ಣ ಉದ್ದ ಗುಣಿಸು ಅಗಲ 6 × 4 ಅಂದರೆ 24 cm² ಅಂತ ಬರ್ತದೆ. ಇನ್ನು ಸಮಮಿತಿ ರೇಖೆ ಅಂದರೆ ಏನು ಕೇಳಿದ್ದಾರೆ, ಒಂದು ಚಿತ್ರವನ್ನು 2 ಸರ್ವಸಮ ಅರ್ಧಗಳಾಗಿ ವಿಭಾಗಿಸುವ ರೇಖೆಯೇ ಸಮಮಿತಿ ರೇಖೆ. ಇನ್ನು ಮುಂದಿನ ಪ್ರಶ್ನೆ 21, -1ಕ್ಕಿಂತ 4 ಕಡಿಮೆ ಸಂಖ್ಯಾ ರೇಖೆ ಮೇಲೆ ನಿರೂಪಿಸಿರಿ ಅಂತ ಕೇಳಿದ್ದಾರೆ. ಸೊ ನೀವೇನು ಮಾಡಬೇಕಪ್ಪ ಅಂದ್ರೆ ಅದನ್ನು ಸೊ ಸಂಖ್ಯಾ ರೇಖೆ ಮೇಲೆ ಮೊದಲು 1 ಈ ಕಡೆ ಪ್ಲಸ್ ಈ ಕಡೆ 2 ಇರ್ತದೆ, ಅದನ್ನು 1ರಿಂದ ತೊಗೊಂಡೋಗಿ -1 -2 -3 -4 -5. ಓಕೆನಾ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ ಸಂಖ್ಯಾ ರೇಖೆ ಮೇಲೆ ನಿರೂಪಿಸಿದಂಗೆ ಆಗ್ತದೆ. ಇನ್ನು 22ನೇ ಪ್ರಶ್ನೆ ಸಂಕ್ಷೇಪಿಸಬೇಕು. ಏನಿತ್ತಂದ್ರೆ 79 - 68 + 28 -32. ಸೊ ಮೊದಲು ಏನು ಮಾಡಿರಿ, ಬ್ರಾಕೆಟ್ ತೊಗೊಳ್ರಿ. 79 - 68 + 28 ಮೈನಸ್ಸು ಕೂಡಿಸಿದರೆ +7 + 32 ಆಯಿತು. ಅವಾಗ ಏನು ಮಾಡಿರಿ, ಎಲ್ಲ ಪ್ಲಸ್ ಒಂದು ಕಡೆ ತೊಗೊಳ್ರಿ, ಮೈನಸ್ ಒಂದು ಕಡೆ ತೊಗೊಳ್ರಿ. 79 + 28 + 32 -68. ಇವೆಲ್ಲವನ್ನು ಕೂಡಿಸಿದಾಗ 79 28 32 199. 68ನ್ನು ಕಳೆದಾಗ ಎಷ್ಟಾಗ್ತದೆ, 71 ಅಂತ ಬರ್ತದೆ. 4 ಮಾರ್ಕರ್ ಕ್ವಶನ್. 2 ಸೆಂಟಿಮೀಟರ್ 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ 3 ಚೌಕಗಳನ್ನು ಬೀಳುತ್ತಿರುವ ಚೌಕಗಳ ರೀತಿಯಲ್ಲಿ ರಚಿಸಿ. ಪ್ರತಿಯೊಂದು ಚೌಕದ ಒಂದು ಬಿಂದುವಿನ ಒಂದೇ ಬದಿಯಲ್ಲಿ ಇರಬೇಕು. ಅದೇನು ಮಾಡಬೇಕು, ಸಿಂಪಲಾಗಿ ಫಸ್ಟ್ 2 ಸೆಂಟಿಮೀಟರ್ ತೆಗಿತೀರಿ, ಆಮೇಲೆ 4 ಸೆಂಟಿಮೀಟರ್ ತೆಗಿತೀರಿ, ಆಮೇಲೆ 5 ಸೆಂಟಿಮೀಟರ್ ತೆಗೆದು ಮಧ್ಯದಲ್ಲಿ ಒಂದು ಗೆರೆ ಹಾಕ್ತೀರಿ. ಇದೇನಾಗ್ತದಪ್ಪ ಅಂದ್ರೆ ಒಂದರ ಮೇಲೆ ಒಂದು ಬೀಳುವ ಹಾಗೆ ಚೌಕಗಳನ್ನು ಏನಾಗ್ತದೆ, ರಚನೆ ಆಗ್ತದೆ. ಲಾಸ್ಟ್ ಏನು ಕೇಳಿದ್ರು ಅಂದರೆ ಸಮಮಿತಿ ರೇಖೆಗಳನ್ನ ಎಳಿಲಿಕ್ಕೆ ಕೇಳಿದರು. ಸೊ ಓಕೆ, ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು, ಸಮಮಿತಿಗಳ ರೇಖೆಗಳನ್ನ ಹೇಳಿದ್ರೆ ಪ್ರತಿಯೊಂದಕ್ಕೂ 2 ಅಂಕ. ಸೊ ಟೋಟಲಿ ನಿಮಗೆ 4 ಮಾರ್ಕನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇಷ್ಟು ಏನಾಗಿತ್ತು ಅಂದರೆ ಒಂದು 6th ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ. ಮತ್ತೊಂದು ಪ್ರಶ್ನೆ ಪತ್ರಿಕೆಯೊಂದಿಗೆ ಭೇಟಿ ಆಗ್ತೀನಿ. ಬಾಯ್.